ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಜ್ಞಾನಪೀಠ ಪ್ರಶಸ್ತಿಯು ದೇಶದ ಅತ್ಯುನ್ನತ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುವಂತ ಒಂದು ಅತಿ ದೊಡ್ಡ ಪ್ರಶಸ್ತಿಯಾಗಿದೆ. 1961ರಲ್ಲಿ ಈ ಒಂದು ಪ್ರಶಸ್ತಿಯು ಸ್ಥಾಪನೆ ಆಗುತ್ತೆ. 1965ರಲ್ಲಿ ಪ್ರಥಮ ಬಾರಿ ಜಿ ಶಂಕರ್ ಕುರುಪಣ್ಣವರಿಗೆ ಮಲಯಾಳಂ ಭಾಷೆಗೆ ಈ ಒಂದು ಪ್ರಶಸ್ತಿ ಕೊಡಲಾಗುತ್ತೆ. 1967ರಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯರಿಗೂ ಕೂಡ ಈ ಒಂದು ಪ್ರಶಸ್ತಿ ಹೋಗುತ್ತೆ. ಅವರ ಹೆಸರು ಆಶಾಪೂರ್ಣ ದೇವಿ. ಇವರಿಗೆ ಬೆಂಗಾಲಿ ಭಾಷೆಗೆ ಸಿಗುತ್ತೆ. ಕರ್ನಾಟಕಕ್ಕೂ ಕೂಡ ಇಲ್ಲಿವರೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. 1967ರಲ್ಲಿ ಪ್ರಪ್ರಥಮ ಬಾರಿಗೆ ಕುವೆಂಪುರವರಿಗೆ ಶ್ರೀರಾಮಾಯಣ ದರ್ಶನ ಅನ್ನೋ ಒಂದು ಕೃತಿಗೆ ಸಿಕ್ಕಿದೆ. 1973ರಲ್ಲಿ ದ.ರಾ ಬೇಂದ್ರೆ ಅವರಿಗೆ 4 ತಂತಿ ಅನ್ನೋ ಒಂದು ಕೃತಿಗೆ ಸಿಕ್ಕಿದೆ. 1977ರಲ್ಲಿ ಶಿವರಾಮ್ ಕಾರಂತರವರಿಗೆ ಮೂಕಜ್ಜಿಯ ಕನಸುಗಳು ಅನ್ನೋ ಒಂದು ಕೃತಿಗೆ ಸಿಕ್ಕಿದೆ. 1977ರಲ್ಲಿ ಚಿಕ್ಕವೀರ ರಾಜೇಂದ್ರ ಅನ್ನೋ ಕೃತಿಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ. 1990ರಲ್ಲಿ ಭಾರತ ಸಿಂಧು ರಶ್ಮಿ ಅನ್ನೋ ಒಂದು ಕೃತಿಗೆ ವಿಕ್ರು ಗೋಕಾಕ್ ಅವರಿಗೆ ಸಿಕ್ಕಿದೆ. ಮುಂದುವರೆದು 1994ರಲ್ಲಿ ಯು.ಆರ್. ಅನಂತಮೂರ್ತಿ, 1998ರಲ್ಲಿ ಗಿರೀಶ್ ಕಾರ್ನಾಡ್, ಕೊನೆಯಲ್ಲಿ 2010ರಲ್ಲಿ ಚಂದ್ರಶೇಖರ್ ಕಂಬಾರ್ ಅವರಿಗೆ ಈ 3 ಜನರಿಗೆ ಸಮಗ್ರ ಸಾಹಿತ್ಯಕ್ಕೆ ನೀಡುವಂತಿರುವ ಅವರ ಕೊಡುಗೆಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಹಾಗಾದರೆ ನೀವು ನನಗೆ ಹೇಳಬೇಕು, ಇಲ್ಲಿವರೆಗೆ ಎಷ್ಟು ಜನರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅಂತ ಹೇಳಿ. ಧನ್ಯವಾದಗಳು.